Hi guys, Namaste. Welcome back to our YouTube channel BS Busy Boys. ಫಸ್ಟ್ ಟೈಮ್ ಇಬ್ರು ಕರೆಕ್ಟಾಗಿ ಹೇಳ್ಬಿಟ್ಟಿದ್ದೀವಿ. ಸ್ಟಾರ್ಟಿಂಗ್ ಇಂದ ಇಬ್ರು ಒಂದು ಕೇಳೋಣ. ತ್ರೀ 3, 2, 1 1 ಸ್ಟಾರ್ಟ್. ಹಾಯ್ ಗೈಸ್, ನಮಸ್ತೆ. ಮತ್ತೆ ಹಾಯ್ ನಮಸ್ತೆ ತರ ಅಂದಿದ್ ನೀನು. ಹಾಯ್ ಹಲೋ ನಮಸ್ತೆ. ಹಂಗೆ ಹಾಯ್ ಎಲ್ಲ ಎರಡು ಒಂದೇ ತಂದ್ರೆ ತಾನೆ ಅವತ್ತು ನೀವು ಪ್ರೀತಿ ಹಂಗೆ ಹೇಳಿದ್ದು. ಹ್ಮ್ ಹೇಳನ್ ಬಿಡು. ಇವಾಗ ಏನ್ ಹೇಳ್ಬೇಕು ಕಟ್ಟಾಗಿಡು. ಹಾಯ್ ಹಲೋ ನಮಸ್ತೆ ಹೇಳ. ಹಾಯ್ ನಮಸ್ತೆ ಹೇಳೋಣ. ಮತ್ತೆ ಹಾಯ್ ಗಾಯ್ಸ್ ಅಂತ ಯಾಕೆ ಹೇಳ್ತೀಯ? ಓಕೆ, ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ಓಕೆ 3, 2 1 ಸ್ಟಾರ್ಟ್. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಬಿಸಿ BS ಜೋಬಿ ಲಿಕ್ಕೆ 3, 2, 1 ಹಾಯ್ ನಮಸ್ತೆ. ನಾನ್ ಗಾಯ್ಸ್ ಅಂದ್ರೆ ನೀನ್ ಗಾಯ್ಸ್ ಅಂತೀಯ, ಆಮೇಲೆ ನೀನ್ ಬೇಡ ಅಂತೀಯ. ಬೇಡ, ಅದು ಆಯ್ತು. ಇವಾಗ ಗಾಯ್ಸ್ ಹೇಳೋಣ. ಬೇಡ. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ಓಕೆನಾ? 3, 2, 1 ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ BS Busy Boys. BS Busy Boys. ಬಿಸಿ ಬಾಯ್ಸ್. ಇನ್ನೊಬ್ಬ ಎಸ್ ಇಲ್ಲ, ಆ ಎಸ್ ಅಲ್ಲೋಗಿ. ಎಸ್ ತಮಿಳ್ನಾಡಿಗೆ ಹೋಗ್ಬಿಟ್ಟವ್ರಿ ಪಾಪ. ಆ ತಮಿಳ್ನಾಡಲ್ಲದ ಏನ್ ಮಾಡ್ತಾವನೋ, ಏನ್ ಮಾಡ್ತಾವ್ ಗೊತ್ತು ಪಾಪ, ಹೇಳಕ್ ಆಗಲ್ಲ. ಹೇಳಕ್ಕಾಗಲ್ಲ. ಏನೋ ಏನೋ ನಮ್ ಕಂಟೆಂಟ್ ಮಾಡ್ಬೇಕು ಸಿಕ್ಕಾಪಟ್ಟೆ ಆಸೆವೆ. ಈಗ ನೋಡ್ರೆ ಕಾಪಿ ರೈಟ್ಸ್ ಬರ್ತವೆ. ರೀಲ್ಸ್ ಮಾಡೋಣ ಅಂತಂದ್ರೆ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಂಗಿಲ್ಲ. ಮಾಡಂಗಿಲ್ಲ. ಮಿನಿಲಾಗ್ ಮಾಡೋಣ ಅಂದ್ರೆ ವಾಯ್ಸ್ ಡಬ್ ಕೊಡಕ್ಕಾಗಿದ್ ಬೇಜಾರು. ವಾಯ್ಸ್ ಡಬ್ ಕೊಡ್ಬೇಕು, ಕೊಡಕ್ ಟೈಮ್ ಇರಲ್ಲ. ವಾಯ್ಸೇ ಚೆನ್ನಾಗಿರಲ್ಲ ಒಂದೊಂದ್ ಟೈಮು. ಅಲ್ಲ ಇಷ್ಟೊತ್ತಲ್ಲಿ ಬರ್ತೀವಿ. ಎಷ್ಟು ಟೈಮ್ ಇವಾಗ? 10:06. 10:06. ಈಗ ಜೈ ಬಂದು ಜೈ ಆಂಜನೇಯ. ಇವಾಗ ಬಂದು ನಾವು ವಿಡಿಯೋ ಮಾಡ್ತೀವಿ, ವಾಯ್ಸ್ ಓವರ್ ಕೊಡ್ತೀವಿ ಅಂತಂದ್ರೆ ಎಲ್ಲ ಸುಳ್ಳು. ಒಳ್ಳೆ ಬರೀ ಕಷ್ಟವಪ್ಪ, ಕೂತ್ಕೊಳಕ್. ಅದು ಕಂಟೆಂಟ್ ಯೋಚನೆ ಮಾಡೋದೇ ಕಷ್ಟ. ಹೌದು, ನಿಜಲ್ಲೂ ಹ್ಯಾಟ್ಸ್ ಆಫ್ ಹೇಳ್ಬೇಕಪ್ಪ. ರೀಲ್ಸ್ ಮಾಡೋರ್ಗೆ, ವಾಯ್ಸ್ ಏನೋ ಲಿಪ್ಸಿಂಕ್ ಮಾಡೋರ್ಗೆ, ಡೈಲಿ ಲಾಗ್ಸ್ ಮಾಡೋರ್ಗೆ. ನಾವ್ ಅನ್ಕೋತಿದ್ವಿ ಅವಾಗ ಏನ್ ಡೈಲಿ ಕಷ್ಟ ಕಷ್ಟ ಐತಪ್ಪ. ಅದ್ರಲ್ಲೂ ಈಗ ನಾವು ರೀಲ್ಸ್ ಮಾಡ್ತಾ ಇದ್ವಿ, ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕೋಣ ಅಂತಿದೀನಿ. ಇವ್ನಿಗೆ ಹೇಳ್ತಾ ಇದೀನಿ ನೋಡೋಣ. ಅದು ಸಿಕ್ಕಾಬಿಡೆ ಕಷ್ಟ ಅದಪ್ಪ. ವಾಯ್ಸ್ ಏನೋ ಲಿಪ್ಸಿಂಕ್ ಆಗಲ್ಲ, ಇಲ್ಲ ಸಾಂಗಿ ಚೇಂಜ್ ಆಗ್ಬಿಡುತ್ತಾ ಅಂತ ಅನ್ಸುತ್ತೆ ಒಂದೊಂದ್ಸಲ. ನಮ್ಮ ದಿನ ಕೇಳ್ತೀವಿ ನಾವೇ ಚೆನ್ನಾಗಿ ಆಡ್ತಾ ಇರ್ತೀವಿ. ವಿಡಿಯೋ ಮಾಡ್ಬೇಕಂದ್ರೆ ಸಾಂಗ್ ರಿಲೀಸ್ ಆಯ್ತಪ್ಪ ಮಾಡ್ಬಿಡ್ತೀವಿ ನಾವು. ಅದೇನ್ಕಂತ ಗೊತ್ತಿಲ್ಲ. ಅದು ಹಿಂಗಾಗೋದಂದ್ರೆ ಸಾಂಗೇ ಚೇಂಜ್ ಮಾಡ್ಬಿಟ್ರೆ ಹಂಗಂತ ಅನ್ಕೋಬೇಕು. ಆ ತರ ಅನ್ಸುತ್ತೆ. ಅದೇ ನಾವು ಸಾಂಗ್ ಜೊತೆ ಆಡ್ಕೊಂಡೋದ್ರೆ ಯಾರು ಇಲ್ಲ ಅಂತಂದಾಗ ನಮ್ಮತ್ತ ಯಾರು ಸಿಂಗರ್ ಯಾರು ಇರಲ್ಲ. ಹೆಂಗಿದೆ ಗೊತ್ತಾ? ಬಾತ್ರೂಮ್ ಅಲ್ಲಿ ಒಂದು ಸಾಂಗ್ ಬರುತ್ತೆ, ಆಚೆ ಒಂದು ಸಾಂಗ್ ಬರುತ್ತಲ್ಲ, ಆ ತರ ಬರುತ್ತೆ ಸಾಂಗ್. ಸಾಂಗ್ ಬರುತ್ತಲ್ಲ, ಬಾತ್ರೂಮ್ ಸಿಂಗರ್ ಅಂತ ಎಷ್ಟೋ ಜನ ಇದು ಫೇಮಸ್ ಆಗಿರ್ತಾರಲ್ಲ. ಹಂಗೆ ಸೊಳ್ಳೆ ಬಲಿ ಆಗ್ತಾವ ಗಾಡಿ ಒಳಗಡೆ. ಚೆನ್ನಾಗೈತಲ್ಲ ಗಾಡಿಲಿ. ಆದ್ರೂ ನಾವ್ ಎಷ್ಟು ನಮ್ ಚಾನಲ್ ಎಷ್ಟು 4 ವಿಡಿಯೋ ಹಾಕಿದೀವಿ. ಫಸ್ಟ್ ವಿಡಿಯೋಗೆ ನಾವು ರೆಸ್ಪಾನ್ಸ್ ಚೆನ್ನಾಗೇ ಬಂತು. ಏನಕ್ ಬಂತು ಅಂತ ಅವ್ರಿಗೂ ಗೊತ್ತು, ನೋಡೋರ್ಗೆ. 2ನೇ ವಿಡಿಯೋಗೆ ಪರವಾಗಿಲ್ಲ, 180 ಸಮಥಿಂಗ್ ಇದೆ. 3ನೇ ವಿಡಿಯೋ ನಾವು ಏನೋ ಮಾಡಕ್ ಹೋಗಿ ಏನೋ ಆಗೋಯ್ತು. ಆದ್ರೂ ಪರವಾಗಿಲ್ಲ, ಅದಕ್ಕೆ 110 ವ್ಯೂಸ್ ಬಂದಿದೆ. 4ನೇದು ಮಾರಾನಗರದು. 4ನೇದು ಮಾತಾಡ್ ನೀನು. ಹಲೋ 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 ಆನ್ ಮಾಡಿಬಿಡ್ಬೇಕಾಯ್ತು. ಚೆನ್ನಾಗಿ ಒಳ್ಳೊಳ್ಳೆ ಕಾಮಿಡಿಗಳು. ಸ್ವಲ್ಪ ಕಂಟೆಂಟ್, ಕಾಮಿಡಿ ಕಂಟೆಂಟೇ ಮಾಡ್ಬೋದಾಯ್ತು. ಕಂಟೆಂಟ್ ಅಂತ ಹೇಳ್ತೀವಿ, ಕಂಟೆಂಟ್ ಆಗಲ್ಲ ಅದು. ಏನ ಕಂಟೆಂಟ್ 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 ಅಂತ ಏನು ಅಂತ ಕಮೆಂಟ್ ಅಲ್ಲಿ ತಿಳಿಸಿದ್ ನೋಡೋಣ. ನೀವ್ ಹೆಂಗ್ ಹೇಳ್ತೀರಾ ಅಂತ. ಕಂಟೆಂಟ್ ಅಂದ್ರೆ ಗೊತ್ತು ಕಮ್ಮ ಏನು ಅಂತ ನಂಗೆ ಗೊತ್ತು. ಆದ್ರೆ ಕಂಟೆಂಟ್ ಕೊಡಕ್ ಟೈಮ್ ಸಿಗ್ತಾ ಇಲ್ಲ. ಅದು ನಮ್ಗೆ ರೆಡಿ ಮಾಡಕ್ ಆಗ್ತಾ ಇಲ್ಲ. ಆಯ್ತು ಹೇಳಪ್ಪ, ಕಂಟೆಂಟ್ ಅಂದ್ರೆ ಏನಪ್ಪ? ಅದೇ ಒಂದ್ ಪದ ಹೇಳಪ್ಪ, ಒಂದ್ ಪದ ಬೇಡ ಆನ್ಲೈನ್ ಅಲ್ಲಿ. ಇವಾಗ ಎಕ್ಸಾಂಪಲ್ ಕಂಟೆಂಟ್ ಅಂತಂದ್ರೆ, ಇವಾಗ ಒಂದು ಫುಡ್ ಅಂತಾರೆ, ಫುಡ್ ಬಗ್ಗೆ ತೋರ್ಸೋದು. ಇವಾಗ ನಾವು ಇಬ್ರು ಫುಡ್ ಅಂತ ಅನ್ಕೋ, ಅದು ಜಾಸ್ತಿ ತಿಂತೀವಿ. ಇವಾಗ ಒಂದು ಹೋಟ್ಲಿಗೋ, ತಳ್ಳಗಾಡಿನೋ ಅಥವಾ ದೊಡ್ಡ 5 ಸ್ಟಾರ್ ಯಾವ್ದೋ ಒಂದು ಹೋಟ್ಲಿಗೆ ಹೋದ್ರೆ ಅಲ್ಲಿ ಏನ್ ಚೆನ್ನಾಗೈತೆ ತಿನ್ನೋದು ನಮ್ಮಿಷ್ಟ. ನಾವು ತಿಂತೀವಿ, ಅದನ್ನ ಹೇಳ್ತೀವಿ ಚೆನ್ನಾಗಿದೆ, ನಮ್ಮಿಬ್ರು ಟೇಸ್ಟ್ ಹೇಳ್ತೀವಿ ಅಷ್ಟೇ. ಅದೊಂದು ಕಂಟೆಂಟ್. ಇಲ್ಲ ಟ್ರಾವೆಲಿಂಗು. ಇವಾಗ ನಾವು ಈ ಗಾಡಿಲಿ ಕೂತಿದೀವಿ, ಇವಾಗ ಯಾವ್ದೋ ಪೋರ್ಟ್ ಬಿದ್ದು ಅಂತ ಅನ್ಕೋ ಆರ್ಡ್ರ್. ಇವಾಗ ಎಷ್ಟೋ ಜನ ಮಾಡ್ತವ್ರ ಅದ್ರಲ್ಲಿ. ಇವಾಗ ಆರ್ಡರ್ ಬಿತ್ತು ಎತ್ಕೊಂಡು ಹೋಗ್ತೀವಿ ಅಂತ ಅನ್ಕೋ. ಹೋಗ್ಬೇಕಾದ್ರೆ ರೋಡಲ್ಲಿ ಅಂದಿವೆ ಏನಾಗುತ್ತೆ, ನಾವು ಲೋಡ್ ಮಾಡಿಸೋದು ಅನ್ಲೋಡ್ ಮಾಡಿಸೋದು ರೋಡಲ್ಲಿ. ಅದಾಯ್ತು ಇದಾಯ್ತು, ಇಲ್ಲೊಂದು ಕಾಮಿಡಿ ಆಯ್ತು ಅಥವಾ ಏನೋ ಒಂದು ಅನಾಹುತ ಆಗಿದೆ, ಅದನ್ನ ತೋರ್ಸೋದೆಲ್ಲ ಅದೊಂದು ಕಂಟೆಂಟ್. ಅದೇನ್ ಕಂಟೆಂಟ್ ಆಗುತ್ತೆ? ನಾವು ಮಾತಾಡ್ತಿದೀವಲ್ಲ, ಇದನ್ನ ಒಂದು ಕಂಟೆಂಟ್ ಅಂತ್ಯಾ?
ಇದು ಕಂಟೆಂಟ್, ಇದು ಕಂಟೆಂಟ್ ಹುಡ್ಕ ಕಂಟೆಂಟ್ ಇದು. ಅರ್ಥ ಆಯ್ತಿದ್ಯಾ? ಕಂಟೆಂಟ್ ಕಂಟೆಂಟ್ ನ ಹುಡ್ಕೋ ಕಂಟೆಂಟ್ ಇದು. ಇದು ಒಂಥರ ಕಂಟೆಂಟೇ ಆದ್ರೆ ಕಂಟೆಂಟ್ ಅಲ್ಲ. ಕರೆಕ್ಟ್. ಉಪ್ಪಿಟ್ಟು ಅದು ಕಾಂಕ್ರೀಟ್, ಇದು ಕಾಂಕ್ರೀಟ್ ಕಾಂಕ್ರೀಟ್ ಅಲ್ಲ. ಉಪ್ಪಿಟ್ಟು ಆದ್ರೆ ಕಾಂಕ್ರೀಟ್ ಅಲ್ಲ. ಕಾಂಕ್ರೀಟ್ ಆತರ ಆತರ ಅಂದ್ರೆ ಅದೆಲ್ಲ ಇವಾಗ ಅವ್ರಿಗೆ ಜನಗಳು ನೋಡೋರ್ಗೆ ಗೊತ್ತಾಗುತ್ತೆ. ಇವ್ರು ಓಕೆ ಈ ಇದ್ರ ಬೇಸ್ ಮೇಲೆ ಹೋಯ್ತಾವ್ರೆ, ಇಲ್ಲ ಇವತ್ತಿನ ಬೇಸ್ ಇದು. ಇವಾಗ ಫುಡ್ ಅಂತ ನಾವು ಹಾಕಿ ತಂಬಿ ನೋಡು, ಇವ್ರು ಫುಡ್ ಬಗ್ಗೆ ಏನೋ ತೋರಿಸ್ತಾರೆ, ಕಂಟೆಂಟ್ ಅದು ಐತೆ ಅಂತ ಗೊತ್ತಾಗುತ್ತೆ. ನಾವ್ ಏನಂತ ಹಾಕೋಣ ಕಂಟೆಂಟ್. ಇವಾಗ ನೋಡು, ಮೊನ್ನೆ ಮನೆದು ತೋರಿಸ್ತೀವಿ ಗೊತ್ತಾ, ಅದು ಕಟ್ಟಾಗಿದೆ ಕಂಟೆಂಟ್. ಮತ್ತೆ ಆರನಗರ್ ತೋರಿಸೋಲ್ಲ, ಅದು ಕಟ್ಟಾಗಿದೆ. ವಿಜಯನಗರದ ನೋಡು, ಏನೋ ಮಾಡಕ್ ಏನೋ ಆಯ್ತು ಅಂತ ಹಾಕದ್ವಲ್ಲ, ಆತರ. ಅದೆಲ್ಲ ಅನ್ಎಕ್ಸ್ಪೆಕ್ಟೆಡ್. ಮಾಡೋಣ ಅಂತಾನೆ ಹೋದ ವ್ಲಾಗ್ ಫುಲ್ ಆಗಿ ಮಾಡೋಣ ಅಂತಾನೆ. ಕ್ಯಾಮ್ರಾಮನ್ ಶೈನ್ ಅನ್ಕೊಂಡು, ಶೈನ್ ಅವರಲ್ಲ ಇವನು ಸ್ವಲ್ಪ ಪಪ್ಪಿ ಶೈನ್ ತರ ಆಗ್ಬಿಟ್ಟು ವಿಡಿಯೋ ಮಾಡ್ಲಿಲ್ಲ. ನಮ್ಮ ಶೈನ್ ಅಂತ ಮಾಡೋಣ ಅಂತಾನೆ ಏನ್ ಕೆಲಸ ತಪ್ಪುತ್ತೋ ಇಲ್ಲ ಗೊತ್ತಿಲ್ಲ, ಸೊಳ್ಳೆ ಹೊಡೆಯೋ ಕೆಲಸ ಚೆನ್ನಾಗಿ ಸಿಕ್ಕಿದೆ. ಅದು ಒಂದ್ ಸಾಯ್ಸೇ ಬಿಟ್ಟ. ಒಂದಲ್ಲ 4 ಸಾಯಿಸಿದೀನಿ. ನನ್ ರಕ್ತ ಕುಡಿದ್ರೆ ಸ್ವಲ್ಪ ದಿನ ಜನ ಸಬ್ಸ್ಕ್ರೈಬರ್ ಆಗಿ ಹೊಸದಾಗಿ ಚಾನಲ್ ಮಾಡಿದೀವಿ. 75 ಜನ ಇದೀರ, ಪರವಾಗಿಲ್ಲ. ಅದು ಇನ್ನ ಬೇಕು, ಇನ್ನು ಬೇಕು. ಎಲ್ಲೋ ಮಾಡಿ ಇನ್ನೂ 1 ತಿಂಗ್ಳಾಗ್ಲಿಲ್ಲ, 75 ಜನ ಬಂದವರು ಖುಷಿ ಪಡ್ಬೇಕು. ಅದಕ್ಕೆ 100 ಜನ ಆದ್ರೆ ಇನ್ನೂ ಹುಮ್ಮಸ್ ಇರುತ್ತೆ. ಹುಮ್ಮಸ್ ಇರುತ್ತೆ, ಇಲ್ಲ ಅಂತಲ್ಲ. ಫ್ರೆಂಡ್ಸ್ ಎಲ್ಲ ಕೇಳ್ತೀನಿ, ವಿಡಿಯೋ ನೋಡಿದ್ರೆ 4 ವಿಡಿಯೋ ಎಲ್ಲ ನೋಡಿದೀನಿ, ಬೇರೆದಿದ್ರೆ ಹಾಕುವ ಅಂತಾರೆ. ಹಾಕಕ್ಕೆ ಏನ್ ಸಿಗ್ತಾನೆ ಇಲ್ಲ ಅಲ್ಲಿ. ಏನ್ ಹಾಕೋದು? ನಾವು ಮಾತಾಡ್ತೀವಿ, ಇದನ್ನೇ ಹಾಕಿದ್ರೆ ನೀವು ನೋಡ್ತೀರಾ? ನೋಡಲ್ಲ. ಏನ್ ಮಾತಾಡೋ, ಏನ್ ನೋಡ್ತಾರೆ ಕೆಲವ್ರು. ಸ್ಟಾರ್ಟಿಂಗ್ ನೋಡ್ತಾರ, ಟಕ್ ಅಂತ ಎಂಡಿಂಗ್ ಓಡಿಸ್ಬಿಟ್ಟು ಒಂದ್ ವ್ಯೂಸ್ ಬಂತು, ಲೈಕ್ ಕೊಟ್ಬಿಟ್ಟು ಸುಮ್ಮನೆ ತಳ್ಬಿಡ್ತಾರೆ. ಏನಾರು ಒಂದ್ ಒಳ್ಳೆ ಡೈಲಾಗ್ ಹುಡ್ಕೊಳತ್ತಂದ್ರೆ ಹಿಡ್ದು ಕಾಪಿರೈಟ್ ಇಷ್ಟು ಸೆಕೆಂಡ್ 30 ಸೆಕೆಂಡ್ ಆಗಿರ್ತಾನೆ ಕಾಪಿ ರೈಟ್ಸ್. ಎಲ್ಲಾನು 30 ಸೆಕೆಂಡ್ ಒಳಗಡೆ ಸ್ಕ್ರಾಲ್ ಮಾಡ್ಬಿಟ್ರೆ ಕುತ್ಕೊಂಡು ಆಗಲ್ಲ. ಇಲ್ಲ ಕೇಳೋಸಲ ಚಾಟ್ ಜಿಪಿಟಿ ಅದಂತ ಇಲ್ಲವೇ ಇಲ್ಲ ಬ್ರೌಸರ್ ಅಲ್ಲೇ. ಕ್ರೋಮ್ ಹೋಗ್ಬಿಟ್ಟು ಚಾಟ್ ಜಿಪಿಟಿ ಹೊತ್ತು ಮಾತಾಡ ಇನ್ನೇನ್ ಸಮಸ್ಯೆ ಅಲ್ಲಿ ಮಾತಾಡ ಆಗ್ಲಿ ಬಿಡು, ಅದು ಪರವಾಗಿಲ್ಲ. ಏನಂತ ಹಾಕ್ಬೇಕು? ಅಲ್ಲಿ ಹಾಕು, ಹೌ ಮೆನಿ ಟೈಮ್ಸ್ ಇನ್ ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಇನ್ ಸಾಂಗ್ ಅಂತ. ಮೆನಿ ಟೈಮ್ಸ್ ಟು ಅಪ್ಲೋಡ್ ಯೂಟ್ಯೂಬ್ ವಿಡಿಯೋ, ಯು ಅಪ್ಲೋಡ್ ಸಾಂಗ್ ಫ್ರಮ್ ಯೂಟ್ಯೂಬ್ ವಿಡಿಯೋ ಏನೋ ಒಂದು ಹಾಕ್ತೀನಿ. ಸಾಂಗ್ ಸರಿ ಮಾಡ್ಕೊಂಡು ತೋರಿಸ್ತಾರೆ, ನೋಡೋಣ. Many times can I upload a song video to YouTube? There is no limit to how many videos you can upload as long as they follow YouTube policies. YouTube ಬಗ್ಗೆ ಬರ್ತಾರೆ. Song will be verified accounts. Video will be up to 12 hours. ಇದೇನೋ ನಮ್ಗೆ ಗೊತ್ತಾಗಲ್ಲ ಬಿಡು. ವಿಡಿಯೋ ಕನ್ನಡದಲ್ಲಾದ್ರೆ ಹೇಳ್ಬೋದು, ಚಾಟ್ ಜಿಪಿಟಿ ಕನ್ನಡ ಬರುತ್ತಾ ಇಲ್ಲ ಯಾರೋ ಗೊತ್ತು. ಜೆಮಿನಿಗೆ ಬರುತ್ತೇನೋ. ನಮ್ಮ ಹತ್ರ ಸ್ಯಾಮ್ಸಂಗ್ ಇಲ್ವಲ್ಲ. ವರ್ಷಿ ಬರ್ತಾರಲ್ಲ, ವರ್ಷಿ ಹತ್ರ ಇಸ್ಕೊಳ್ಳೋಣ. ಇನ್ನೊಬ್ರು ಬರ್ತಾರೆ, S25 ಅಲ್ಟ್ರಾ ಇದೆ ಅವ್ರ ಹತ್ರ. ಪಾಂಡ ಆ ಪಾಂಡನ ಇದು ಮಾಡ್ತೀವಿ, ಏನು ರಿವ್ಯೂ ಮಾಡೋಣ. ಪಾಂಡನ್ ರಿವ್ಯೂ ಮಾಡಿದ್ರೆ ಇದೊಂದು ಬಾಡಿ, ಫ್ರಂಟ್ ಫೀಚರ್ಸ್ ಇಷ್ಟಿದೆ, ಬ್ಯಾಕ್ ಫೀಚರ್ಸ್ ಅಷ್ಟಿದೆ, ಕೆಪಾಸಿಟಿ ಹೇ ಕುಮ್ಮ ಫೇಸ್ ರಿವ್ಯೂ ಕಣಲೇ. ನಾನ್ ಇದೇನ್ ಇದೊಂದಲ್ಲ ಗಾಡಿ ತರ ಪಾಂಡ ರಿವ್ಯೂ ಮಾಡೋದು. ಸಾರಿ ಫೇಸ್ ರಿವ್ಯೂ ಮಾಡೋಣ. ಪಾಂಡ, ನಮ್ ಪಾಂಡ ಅದು ಮುದ್ದಾಗಿದೆ ನಮ್ ಪಾಂಡ. ಬೇಡ ಸುಮ್ಮನೆ ಯಾಕೆ ಕೊಂಬಲೆ ಏನ್ ಇಂಗ್ಲಿಷ್ ತರ ನಮ್ ವರ್ಷವ್ರು ಬೇಜಾರಾಗ್ಬಿಟ್ರೆ ನೋ ವೈ ಚಾನ್ಸೇ ಇಲ್ಲ. ಬೇಡ, ಬಂದಾಗ ಹಾಕೋಣ ವಿಡಿಯೋ. ಏನು ಬಂದಾಗ ಸ್ಟಾರ್ಟ್ ಮಾಡೋಣ, ತಿರ್ಗಾ ಬಂದಾಗ್ಲ ಮೆತ್ತ ಗೊತ್ತಿಲ್ಲದೆ ಸ್ಟಾರ್ಟ್ ಮಾಡ್ಬಿಡೋಣ. ಏನ್ ಮಾತಾಡ್ತಾನೆ ನೋಡೋಣ. ನಮ್ ಚಾನಲ್ ಬಗ್ಗೆ ರಿವ್ಯೂ ಕೇಳ್ಬಿಡೋಣ. ಇಲ್ಲ ಪಾಪ, ಅವನು ಒಳ್ಳೊಳ್ಳೆ ಐಡಿಯಾ ಕೊಡ್ತು, ಅದು ಮಾಡು ಇದು ಮಾಡು ಅಂತ. ಟೈಮೇ ಸಿಕ್ತಲ್ಲ ನಮ್ಗೆ ಮಾಡಕ್ಕೆ, ಅದು ಮೇನ್. ನೀ ಹೇಳ್ತಾ ಇದ್ದೆ ಬರ್ತಾರ ಮಾತಾಡ್ತಾರ, ಹಂಗೆ ವಿಡಿಯೋ ಮಾಡ್ತೀನಿ ನೋಡೋಣ ಹೆಂಗ್ ಮತ್ತೆ ಚೆನ್ನಾಗಿ ಯಾವ ತರ ಹೇಳ್ತಾರೆ ಅಂತ ರಿವ್ಯೂ ಕೇಳ್ಬಿಡೋಣ. ನೆಕ್ಸ್ಟ್ ಸಿಗ್ತೀವಿ ವಿಡಿಯೋದಲ್ಲಿ. ನೋಡಿ ಗುರು, ಇವರೇ ನಮ್ ಪಾಂಡ. ನಾನು ಇಷ್ಟೊತ್ತಂಗೆ ಹೇಳಿದ್ ನಮ್ ಪಾಂಡ ಇವರೇನೆ.
ಇವರೇನೆ ಸಿಕ್ಕಾಪಟ್ಟೆ ಐಡಿಯಾ ಕೊಡೋದು ನಮ್ಗೆ, ಅದು ಆ ಕಂಟೆಂಟ್ ಮಾಡಿ ಈ ಕಂಟೆಂಟ್ ಮಾಡಿ ಅಂತ ಹೇಳ್ತಾರೆ, ಬಟ್ ನಮ್ಗೆ ಮಾಡಕ್ಕೆ ಟೈಮ್ ಇಲ್ಲ. ಎಷ್ಟು ದುಡ್ಡು ಟೈಮು? 11:15 ಆಯ್ತು, 11:45 ಆಯ್ತು. 11:45 ಇವಾಗ ಬಂದ್ ಸೇರಿದೀವಿ. ಎಲ್ಲಿಂದಾಗ ಮಾಡೋದು ಕಂಟೆಂಟ್? ಇದೇ ನಮ್ಗೆ ಆಯ್ತಿರೋ ಪ್ರಾಬ್ಲಮ್ಮು. ಮಾಡೋಣ, ಇದು ಹೊಸ ಮನೆಗೆ ಹೋದ್ಮೇಲೆ ಎಲ್ಲ ಮಾಡೋಣ. ಹೆಂಗ್ ಮಾಡೋಣ. ನಾನು ಹೇಳಿದ್ ಒಂದೇ, ಪ್ರಾಂಕ್ ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡ್ರಿ. ಅದೊಂದು ಐಡಿಯಾ ಕೊಟ್ರು. ಎಲ್ಲಿ ನಮ್ ಟೈಮ್ ಸಿಗ್ತಾ ಇಲ್ಲ ನಮ್ಗೆ. ಪ್ರಾಂಕ್ ವಿಡಿಯೋ ಮಾಡ್ರಿ ಚಿತ್ತನ್ ಜೊತೆ, ಅದ್ ಕೊಡೋ ಮಜಾ ಬೇರೆ. ನಿಮ್ಗೆ ಅನ್ಸುತ್ತೆ ನಾ ವಿಡಿಯೋ ಮಾಡಿದ್ ಹೆಂಗ ಅನ್ಸ? 4 ವಿಡಿಯೋ ನೋಡಿದ್ಯಾ ಅನ್ಕೋತೀನಿ. ನೋಡಿದೀನಿ, ಅದ್ ನೋಡಿದ್ಯಾ ಅನ್ಕೋತೀನಿ. ಸಬ್ಸ್ಕ್ರೈಬರ್ ನಾನೇ ಕಣ ಇರೋದು. ಸಬ್ಸ್ಕ್ರೈಬರ್ ಆಗಿರ್ತೀರಾ, ನೋಡಿರ್ಬೇಕಲ್ಲ ಅಲ್ಲಿ ಯೂಟ್ಯೂಬ್. ನಾ ಫ್ರೀ ಆಗಿರೋ ಟೈಮಲ್ಲಿ ಯೂಟ್ಯೂಬ್ ನೋಡೋದು, ಇನ್ನೇನ್ ನೋಡೋದು? ಇನ್ಸ್ಟಾಗ್ರಾಮ್. ಹೆಂಗ್ ಬಂತು ಇವಾಗ ವಿಡಿಯೋ? ಲಾಸ್ಟ್ ವಿಡಿಯೋದು ಯಾವ್ದು? ಮನೆ ಬಾಡಿಗೆ. ಮನೆ ಶಿಫ್ಟಿಂಗ್ ಹೋಗಿದ್ರಲ್ಲ, ಇವತ್ತಿದು ಮನೆ ಕ್ಲೀನಿಂಗ್. ಮನೆ ಕ್ಲೀನಿಂಗ್ ಅದು ನೋಡೋದಲ್ಲ. ಹೇಗಿದೆ ವಿಡಿಯೋ? ಚೆನ್ನಾಗಿದ್ಯಾ? ಯಾವ ತರ ರೆಫರೆನ್ಸ್ ಹಿಂಗ್ ಮಾಡ್ಬೋದು ಮುಂದಕ್ಕೆ? ಕಂಟೆಂಟ್ ಗಳು ಕೇಳ್ತಾವನೆ. ನಮ್ ಕಂಟೆಂಟ್ ದುಡ್ಡು ಸಿಗ್ತಾ ಇಲ್ಲ. ಕಂಟೆಂಟ್ ಏನ್ ಮಾಡೋದು ಅಂತ ಸಿಗ್ತಾ ಇಲ್ಲ. ಮಾಡ್ತಾ ಇದ್ರೆ ನಿಮ್ಗೆ ಐಡಿಯಾ ಬರುತ್ತೆ ಅಷ್ಟೇ, ಏನಿಲ್ಲ ಅದು. ನಮ್ಗೆ ಹೆಂಗ್ ಗೊತ್ತ, ಇವಾಗ ಕಂಟೆಂಟ್ ಹುಡ್ಕೋದೇ ಒಂದು ಕಂಟೆಂಟ್ ಆಗ್ಬಿಟ್ಟಿದೆ. ಅದೇ ಒಂದು ಕಂಟೆಂಟ್ ಆಗ್ಬಿಟ್ಟಿದೆ. ಅದ್ರ ಮೇಲೆ ಒಂದು ವಿಡಿಯೋ ಮಾಡ್ಬೇಕು, ಹೆಂಗ್ ಸಿಗುತ್ತೆ ಹೆಂಗ್ ಮಾಡೋದು ಅಂತ. ಇವತ್ತಿನ ವಿಡಿಯೋನೇ ಅದು. ಕಂಟೆಂಟ್ ಹುಡ್ಕೋದೇ ಒಂದು ಕಂಟೆಂಟ್ ಆಗ್ಬಿಟ್ಟಿದೆ ನಮ್ಗೆ. ಅದ್ರಲ್ಲಿ ಮಧ್ಯದಲ್ಲಿ ಹಂಗೆ ನಮ್ ಪಾಂಡ ತೋರಿಸ್ತೀವಿ ಅಂತ ಹೇಳಿದ್ವಿ. ರಿವ್ಯೂ ಗಿವ್ ಅಂತೆಲ್ಲ ಹೇಳಿದೀವಿ. ಅನ್ಬಾಕ್ಸಿಂಗ್ ಸೀರಿಯಸ್ ಆಗಿ ಅದೇ ಆಗಿದ್ದು. ನಾನೇ ಗೊತ್ತಾ, ನಾನು ಮಾಮೂಲಿ ಕಾರ್ದೆಲ್ಲ ನೋಡ್ತಾ ಇರ್ತೀನಲ್ಲ, ಇದ್ರಲ್ಲಿ ನಮ್ ಪಾಂಡ ಬರ್ತಾರೆ, ಅವ್ರನ್ನ ರಿವ್ಯೂ ಮಾಡ್ತೀನಿ. ಇವನು ಫ್ರಂಟ್ ಬ್ಯಾಕ್ ಶೇಪ್ ಅದೇನ ಹೇಳ್ದ. ಆಮೇಲೆ ಇಲ್ಲ ಫೇಸ್ ರಿವ್ಯೂ ಮಾಡ್ತೀನಿ ಅಂತ ಅಂದೆ. ಇವರೇ ನಮ್ ಪಾಂಡ, ನೋಡ್ಕೊಬಿಡಿ. ಪಾಂಡ ತರನೇ ಇದ್ರೆ. ನಾನ್ ಚಿಕ್ಕ ಪಾಂಡ ಅಲ್ಲ, ನನ್ ಗುಂಡು, ಅವ್ರ ಪಾಂಡ. ಇವಾಗ ಗೊತ್ತಾಗುತ್ತೆ ಪಾಂಡ ಎಷ್ಟು ಸೈಜಲ್ಲಿ ಇದಾರೆ ಅಂತ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ, ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಮರಿದೇನೆ ಮಾಡಿ.